ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಯಾರ್ಯಾರೆಲ್ಲ ನನ್ನ ಥರ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಯಾವ ರೀತಿಯಾಗಿ ನಾವು ವಿಡಿಯೋ ಶೂಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎರಡು ಥರ ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಹಾಗೆಯೇ ಇನ್ನೂ ಒಂದು ಏನಂದರೆ ತುಂಬ ಕಡಿಮೆ ಖರ್ಚು, ಇದಕ್ಕಂತ ನಾವೇನು ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋದು ಏನೂ ಇರೋದಿಲ್ಲ. ತುಂಬ ಕಡಿಮೆ ಖರ್ಚಲ್ಲಿ ಒಂದು ಟ್ರೈಪೋಡು, ಒಂದು ಮೈಕ್ ಇಷ್ಟು ಇದ್ದರೆ ಸಾಕು. ಅದನ್ನು ಕೂಡ ನಾವು ಯಾವ ರೀತಿಯಾಗಿ ಎಷ್ಟು ರೇಟಲ್ಲಿ ತೊಗೋಬೋದು, ಕಡಿಮೆ ರೇಟಲ್ಲಿ ಯಾವುದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ಜಾಸ್ತಿ ಖರ್ಚು ಮಾಡಿ ನಾವು ಮಾಡಬೇಕನ್ನೋದೇನು ಇರೋದಿಲ್ಲ. ಕಡಿಮೆ ಖರ್ಚು, ಆದಷ್ಟು ಕಡಿಮೆ ಖರ್ಚು, ಹೆಚ್ಚು ಕಡಿಮೆ ಎಲ್ಲ ಸೇರಿದ್ರು 1,000 ರೂಪಾಯಿ ಒಳಗಡೆನೇ ನೀವು ಎಲ್ಲದನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟು ಕಡಿಮೆ ರೇಟಲ್ಲಿ ನಾನು ಬೇಕಿದ್ದರೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ತುಂಬ ಜನ ಅಂದ್ಕೊಂಡಿರ್ತೀರ ನಾನು ಯೂಟ್ಯೂಬ್ ಮಾಡಬೇಕು, ಯಾವ ರೀತಿಯಾಗಿ ವಿಡಿಯೋ ಶೂಟ್ ಮಾಡೋದು, ಯಾವ ರೀತಿ ನಾವೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ನನಗೂ ಮುಂಚೆ ಅಷ್ಟಾಗಿ ಏನೂ ಗೊತ್ತಿದ್ದಿಲ್ಲ. ನಾನು ಕೂಡ ಏನು ಗೊತ್ತಿಲ್ಲದೇ ಒಂದೊಂದೇ ತಿಳ್ಕೊಂಡು ನಮ್ಮ ಮನೆಯವ್ರು ಹೇಳ್ಕೊಟ್ಟ ಮೇಲೇ ನನಗೂ ಇದೆಲ್ಲ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ನನಗೂ ಕೂಡ ಇದರಲ್ಲಿ ಯಾವುದೇ ಮಾಹಿತಿ ಇದ್ದಿದ್ದಿಲ್ಲ. ಸುಮ್ಮನೆ ಈಗ ಚೆನ್ನಾಗೆಲ್ಲ ಕಲ್ತಿರ್ತೀವಿ, ನಾವು ಕಲ್ತಿರೋದನ್ನೇ ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದಲ್ಲ, ಈ ರೀತಿಯಾಗಿ ಒಂದು ಐಡಿಯಾ ಬಂತು. ಇದರಿಂದ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಕೂಡ ಬಂತು. ಇದರಿಂದ ನಮಗೆ ಸಹಾಯನೇ ಇದೆ. ಆದಷ್ಟು ಈಗ ಮನೆಯಲ್ಲಿ ಅಂದ್ಕೊಂಡಿರ್ತೀರ ನಾನು ಯೂಟ್ಯೂಬ್ ಮಾಡ್ಬೋದಲ್ಲ ಅಂತ, ಅದು ಹೇಗೆ ಅನ್ನೋದು ಸ್ಟಾರ್ಟಿಂಗಲ್ಲಿ ಗೊತ್ತಿರೋದಿಲ್ಲ. ಯಾವ ರೀತಿ ವಿಡಿಯೋ ಶೂಟ್ ಮಾಡಬೇಕು, ನಾವು ಯಾವ ರೀತಿಯಾಗೆಲ್ಲ ಸೆಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋ ನೋಡಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಕಟಿಂಗ್ ವಿಡಿಯೋ, ಹಾಗೆಯೇ ಎಂಬ್ರಾಯ್ಡಿಂಗ್ ವರ್ಕ್ ವಿಡಿಯೋ, ಹಾಗೆ ಸ್ಟಿಚಿಂಗ್ ವಿಡಿಯೋ ಪ್ರತಿಯೊಂದನ್ನು ನಾನು 2 ವಿಧಾನದಲ್ಲಿ ಹೇಳ್ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಿದ್ದರೆ ಮಾಡಬಹುದು. ಎಲ್ಲ ಕಲ್ತಿರ್ತೀರ. ನಾವು ಕಲ್ತಿರೋದನ್ನೇ ಇನ್ನೊಬ್ರಿಗೆ ಹೇಳ್ಕೊಡುವಾಗ ನಮಗೂ ಅಷ್ಟೇ ಎಷ್ಟೋ ಖುಷಿ ಆಗುತ್ತೆ. ಇನ್ನೂ ಒಂದು ಏನಂದರೆ ಅದರಿಂದ ನಮಗೆ ದುಡ್ಡು ಬರುತ್ತಲ್ಲ. ಇದರಿಂದನೂ ನಾವು ಸೈಡ್ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಬರಲಿ ಬಿಡಿ, 10,000 ಬಂದರೂ ಅದೇನು, ತಿಂಗಳಿಗೆ 3,000 ಅಂದರೂ ದಿನಕ್ಕೆ 100 ರೂಪಾಯಿ ಏನು ಕಡಿಮೆ ಅಮೌಂಟ್ ಆಗುತ್ತಾ ನಮಗೆ? ಆದಷ್ಟು ಹೆಣ್ಮಕ್ಳು ಮನೆಯಲ್ಲಿ ಕಲ್ತಿರ್ತೀರ, ಜಾಸ್ತಿ ಏನು ಕೆಲಸ ಇರಲ್ಲ. ಈ ಟೈಲರಿಂಗ್ ಇದೆ ಅಂತಲ್ಲ, ನೀವು ಯಾವುದಾದ್ರೂ ಕುಕ್ಕಿಂಗ್ ವಿಡಿಯೋ ಮಾಡ್ಬೋದು, ವ್ಲಾಗ್ ಮಾಡ್ಬೋದು, ಯಾವುದು ಮಾಡಿದ್ರೂ ನಾನು ಹೇಳ್ಕೊಡೋ ಮೆಥಡಲ್ಲೇ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಏನು ಚೇಂಜ್ ಏನು ಇರೋದಿಲ್ಲ. ಅಂದ್ರೇನು, ಇದನ್ನು ನಾವು ಮಷೀನಿಗೆ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಬೇರೆ ಥರ ಈ ವ್ಲಾಗು ಕುಕ್ಕಿಂಗ್ ಮಾಡೋದು ಹೇಗೆ ಅದನ್ನು ನಿಮಗೆ ಯಾರಾದರೂ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ಸಪ್ರೇಟಾಗಿ ಕುಕ್ಕಿಂಗ್ದು ಮಾಡೋದು ಹೇಗೆ, ಹಾಗೆ ವ್ಲಾಗ್ ವಿಡಿಯೋ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರಾ, ಫುಲ್ ವಿಡಿಯೋ ನೋಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾವು ಯೂಟ್ಯೂಬ್ ಮಾಡಬೇಕು, ವಿಡಿಯೋ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಡೈಲಿ ನಾನು ವಿಡಿಯೋ ಹೀಗೇ ಶೂಟ್ ಮಾಡೋದು. ಎಂಬ್ರಾಯ್ಡಿಂಗ್ ವಿಡಿಯೋ ಆಯಿತು, ಟೈಲರಿಂಗ್ ವಿಡಿಯೋ ಆಯಿತು, ಕಟಿಂಗ್ ವಿಡಿಯೋ ಆಯಿತು, ಪ್ರತಿಯೊಂದನ್ನು ನಾನು ಇದೇ ಮೆಥಡಲ್ಲೇ ಡೈಲಿ ವಿಡಿಯೋ ಶೂಟ್ ಮಾಡೋದು. ನಾನು ಹೇಗೆ ಶೂಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ವಿಡಿಯೋ ಶೂಟ್ ಮಾಡೋ ಮೆಥಡ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನೀವು ಯಾರು ನೋಡಿ, ಮೊದಲಿಗೆ ನಾನು ಈ ರಾಲ್ಸನ್ ಮಷಿನ್ದು ಎಂಬ್ರಾಯ್ಡಿಂಗ್ ವಿಡಿಯೋ ಹೇಗೆ ಮಾಡ್ತೀನಿ, ಅದಕ್ಕೆ ಯಾವ ರೀತಿ ಸೆಟ್ ಮಾಡ್ಕೊತೀನಿ ಅನ್ನೋದನ್ನು ಫಸ್ಟ್ನೇದು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಎಲ್ಲದರಲ್ಲೂ ನಾನು 2 ವಿಧಾನದಲ್ಲಿ ಹೇಳ್ಕೊಡ್ತೀನಿ. ನೀವು ಅದರಲ್ಲಿ ಯಾವುದು ನಿಮಗೆ ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೋಬೋದು. ನಾನು ನೋಡಿ ಫಸ್ಟ್ ವಿಧಾನದಲ್ಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಅಂದರೆ, ಒಂದು ನಿಮಿಷ ನೋಡಿ, ಇದು ಒಂದು ಕಿಟಕಿ ಇದೆ, ಇದು ಕಿಟಕಿ. ಈ ಕಿಟಕಿಗೆ ನಾನು ಇದನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆಲ್ಲ ಕರೆಕ್ಟಾಗಿ ಈ ಥರ ನಟ್ಟು ಎಲ್ಲ ಬಂದಿರುತ್ತೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಕಾಣಿಸ್ತಾ ಇದೆಯಾ ನೋಡಿ, ಈ ರೀತಿಯಾಗಿರುತ್ತೆ ಇದನ್ನು ನಾವು ಈ ಕಿಟಕಿ ಇದು ಏನಿದೆ ಈ ಡೋರು, ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡಾಗ ನಮಗೆ ಇಲ್ಲಿ ನೋಡಿ, ನಾನು ಡೈಲಿ ವಿಡಿಯೋ ಶೂಟ್ ಮಾಡೋದು ಇದೇ ಥರ. ಈ ರೀತಿಯಾಗಿ ವಿಡಿಯೋ ಶೂಟ್ ಮಾಡಿದ್ರೆ ನಮಗೆ ಯಾವ ರೀತಿಯಾಗಿ ಬೇಕಿದ್ದರೂ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು.
ಈ ಥರ ನಾನು ವಿಡಿಯೋ ಶೂಟ್ ಮಾಡಿದಾಗ ಏನಾಗುತ್ತೆ, ನನಗೆ ಕರೆಕ್ಟಾಗಿ ಈ ಕಡೆ ಏನಿದೆ ಈ ನಂಬರ್ಸ್ದು ಗೊತ್ತಾಗುತ್ತೆ, ಹಾಗೆಯೇ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರೋದು ಕೂಡ ಗೊತ್ತಾಗುತ್ತೆ. ಇದು ಫಸ್ಟ್ ಮೆಥಡ್ ಇದು ನೋಡಿ. ಈ ಟ್ರೈಪಾಡಲ್ಲಿ ಏನೋ ಅಂತಂದರೆ ಇದನ್ನ ನಾವು ಯಾವ ರೀತಿ ಬೇಕಿದ್ರೂ ಇದು ಮಾಡ್ಕೋಬೋದು ನೋಡಿ. ಈ ನಟ್ ಇದೆಯಲ್ಲ, ಇದನ್ನು ನಾವು ಲೂಸ್ ಮಾಡಿದಾಗ ಇದು ಏನಿದೆ ಇದು ರೌಂಡಾಗಿ ತಿರುಗುತ್ತೆ. ಇದನ್ನು ನಮಗೆ ಯಾವ ಮೂಮೆಂಟಿಗೆ ಬೇಕೋ ಅದಕ್ಕೆ ಫಿಕ್ಸ್ ಮಾಡ್ಕೋಬಹುದು. ಆ ನಂತರ ನೋಡಿ ಇಲ್ಲಿದೆಯಲ್ಲ, ಇದನ್ನು ನಾವು ಲೂಸು ಟೈಟು ಮಾಡಿದಾಗ ಇದು ಬೆಂಡ್ ಆಗುತ್ತೆ. ಆವಾಗೂ ಕೂಡ ಇದು ನಮಗೆ ಯಾವ ಆ್ಯಂಗಲಲ್ಲಿ ಬೇಕು ಅನ್ನೋದನ್ನು ನಾವು ನೋಡಿಕೊಂಡು ನಮಗೆ ಕರೆಕ್ಟಾಗಿ ಇದಕ್ಕೆ ಶೂಟ್ ಆಗೋ ಥರ ನಾವು ಮಾಡ್ಕೋಬೋದು ನೋಡಿ. ನಾನು ದೂರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಕಿಟಕಿ, ಈ ಕಿಟಕಿಗೆ ನಾನು ಈ ರೀತಿ ಹಾಕ್ಕೊಂಡಿರ್ತೀನಿ ನೋಡಿ. ಈ ಥರ ಒಂದು ಟ್ರೈಪೋಡ್ ಇದ್ದರೆ ಸಾಕು ನಮಗೇನು. ಟ್ರೈಪೋಡ್ ಏನು ಜಾಸ್ತಿನೂ ಏನು ಎಲ್ಲದಕ್ಕೂ ನಾವು ಇದು ಒಂದನ್ನೇ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದು ಒಂದು ಇತ್ತು ಅಂದರೆ ನಮಗೆ ಎಷ್ಟು ಥರ ವಿಡಿಯೋ ಬೇಕಿದ್ದರೂ ಮಾಡ್ಬೋದು. ಇನ್ನೂ ಒಂದು ಇದರಲ್ಲಿ ಏನಂದರೆ, ನಾವು ಈ ರೀತಿ ಈ ಕ್ಯಾಮ್ರಾನ ಈ ರೀತಿ ಫಿಕ್ಸ್ ಮಾಡಿಕೊಂಡಾಗ ನಮ್ಮ ತಲೆ ಕಾಣಿಸೋ ಚಾನ್ಸ್ ಇರುತ್ತೆ ಇಲ್ಲಿ ನೋಡಿ. ಅದು ಕಾಣಿಸ್ದೇ ಇರೋ ರೀತಿ ನಾವು ಇಲ್ಲಿ ಇದನ್ನು ಈ ಥರ ತಿರುಗಿಸ್ಬೇಕಾಗತ್ತೆ. ಕಾಣಿಸ್ತಾ ಇದೆಯಾ ನೋಡಿ. ಈ ಚೇರ್ಗೂ ಈ ಟೇಬಲ್ಗೂ ನೋಡಿ ಫಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ನಮಗೆ ಯಾವ ಪಾಯಿಂಟ್ ಸ್ಟಿಚ್ ಮಾಡೋದು ಕಾಣಿಸ್ಬೇಕೋ ಆ ರೀತಿ ಇದನ್ನು ಫಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಮೊಬೈಲ್ಗೆ. ಇಲ್ಲಾಂದರೆ ಏನಾಗುತ್ತೆ, ನಾವೀಗ ನೋಡಿ ಇಲ್ಲಿ ಕೂತಿರ್ತೀವಿ ನಾವು. ಇಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ನಮ್ಮ ತಲೆ ಕಾಣಿಸ್ತಿರುತ್ತೆ. ಹಾಗಾಗಿ ತಲೆ ಕಾಣಿಸ್ದೇ ಇರೋ ರೀತಿ ನೋಡಿಕೊಂಡು ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಕ್ಯಾಮ್ರಾ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾ ಅಂದರೆ ಹಿಂದ್ಗಡೆಯಿಂದ ಏನಿದ್ರು ಮಷಿನ್ದು ನಮಗೆ ಮುಂದ್ಗಡೆ ಸ್ಟಿಚ್ ಮಾಡೋದಾಯಿತು, ಈ ಥರ ನಂಬರ್ಸ್ ಆಯಿತು, ಎಲ್ಲದೂ ನೀಟಾಗಿ ಕಾಣಿಸುತ್ತೆ ಈ ರೀತಿ ಹಾಕ್ಕೊಂಡಾಗ. ಇನ್ನೂ ಒಂದು ಯಾವ ರೀತಿ ಅಂತ ಅಂದರೆ ನೋಡಿ, ಇನ್ನೂ ಒಂದು ನಾನು ಈ ರೀತಿ ಮಷಿನಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಮಷಿನ್ಗೆ ಕೆಳಗಡೆ ನೋಡಿ. ಈ ರೀತಿ ಅದರಲ್ಲೇ ಸ್ಕ್ರೂ ಇರೋದನ್ನು ನಾವು ಟೈಟ್ ಮಾಡ್ಕೊಂಡಾಗ ಕರೆಕ್ಟಾಗಿ ಮಷಿನಿಗೆ ಕೊಡುತ್ತೆ ಇದು. ಇದನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ನಾನು ಈಗ ಫಿಕ್ಸ್ ಮಾಡ್ಕೊಂಡಿರೋದು ಯಾವ ರೀತಿ ಇದೆ ಅಂದರೆ, ನಮಗೆ ಮಷಿನ್ ಏನು ಕಾಣಿಸೋದಿಲ್ಲ, ಬರೀ ಇಲ್ಲಿ ನೀಡಲ್ ಈ ಥರ ನೋಡಿ. ಇಷ್ಟು ಮಾತ್ರ ನಾವು ಏನು ವರ್ಕ್ ಹಾಕ್ತೀವಿ ಅದು ಮಾತ್ರ ಕಾಣಿಸ್ತಾ ಇರುತ್ತೆ. ಈಗ ನಾನು ಫಿಕ್ಸ್ ಮಾಡಿರೋದ್ರಲ್ಲಿ ಇಷ್ಟು ಕಾಣಿಸುತ್ತೆ ನೋಡಿ ಕರೆಕ್ಟಾಗಿ. ಅದು ನೀಡಲ್ಲು ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಹೇಗೆ ಮೂವ್ ಆಗುತ್ತೆ ಅನ್ನೋದು ಮಾತ್ರ ಕಾಣಿಸುತ್ತೆ. ಇದರಲ್ಲಿ ಫುಲ್ ಮಷೀನ್ ಕಾಣಿಸೋದಿಲ್ಲ ನೋಡಿ. ಇಷ್ಟಕ್ಕೆ ಮಾತ್ರ ಕಾಣಿಸ್ತಾ ಇದೆ ಅದು ಇದರಲ್ಲಿ ನೋಡಿ. ನಾವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡಾಗ ನಮಗೆ ಬ್ಯಾಕಲ್ಲಿರೋ ಅಂಥ ಲೈಟ್ ಕೂಡ ಇದರಲ್ಲಿ ಬರೋದ್ರಿಂದ ಕಲ್ಲರು ಅನ್ನೋದೇನಿದೆ ನೀಟಾಗಿ ಕಲರ್ ಕಾಣಿಸುತ್ತೆ. ನಾವು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ವಿ ಅಂದರೆ ಅದು ಬಟ್ಟೆ ಕಲರು ನೀಟಾಗಿ ಕಾಣಿಸೋದಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟು ನೀಟಾಗಿ ಕಾಣಿಸಲ್ಲ ನೋಡಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿನೇ ನಾನು ಈಗ ನಿಮಗೆ ಮಷಿನ್ ತೋರಿಸ್ತಾ ಇದ್ದೀನಿ, ಎಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಅದೇ ಫ್ರಂಟ್ ಕ್ಯಾಮ್ರಾದಲ್ಲಾದರೆ ಇಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗಲ್ಲ. ಅದು ಫೇಸಿಗೆ ಮಾತ್ರ ಫ್ರಂಟ್ ಕ್ಯಾಮ್ರಾ ಕರೆಕ್ಟ್ ಆಗುತ್ತೆ. ಈ ಥರ ಏನಿದ್ರು ನಾವು ಸ್ಟಿಚಿಂಗ್ ವಿಡಿಯೋ ಮಾಡಬೇಕಾದ್ರೆ ಆದಷ್ಟು ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡೆ ನಾವು ವಿಡಿಯೋ ಶೂಟ್ ಮಾಡಬೇಕಾಗುತ್ತೆ. ಒಂದು ಮೊಬೈಲ್ ಇದ್ದರೆ ಸಾಕು, ಇದಕ್ಕೇನು ಹೆಚ್ಚಿನ ಖರ್ಚು ಏನೇನು ಬೇಕಾಗಿಲ್ಲ, ಆರಾಮವಾಗಿ ಮಾಡ್ಬೋದು ನಾವು ನೋಡಿ. ಇದನ್ನು ನಾನು ದೂರದಿಂದ ತೋರಿಸ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಇನ್ನೂ ಒಂದು ಏನು ಅಂದರೆ, ನಾವು ಈ ರೀತಿ ಮಷಿನ್ಗೆ ಹಾಕ್ಕೊಂಡಾಗ ಏನಾಗುತ್ತೆ, ನಾವು ಮಷಿನ್ ಮೂವ್ ಮಾಡಿದಾಗ ಅದು ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಮಷಿನ್ ವೈಬ್ರೇಟ್ ಆದಾಗ ಇದು ಮೊಬೈಲ್ ಕೂಡ ಶೇಕ್ ಆಗೋದ್ರಿಂದ ಅದು ಅಷ್ಟೊಂದು ನೀಟಾಗಿ ಬರೋದಿಲ್ಲ. ನಿಮಗೆ ಬೇಕಿದ್ದರೆ ಸೈಡ್ಗೆ ಒಂದು ಏನಾದರೂ ಚೇರೋ ಅಥವಾ ಟೇಬಲ್ಲೋ ಇತ್ತು ಅಂದರೆ ಅದಕ್ಕೆ ಫಿಕ್ಸ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಕಿಟಕಿಗೆ ಕೂಡ ನಾವು ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಒಂದು ಯಾವುದಾದ್ರೂ ಸೆಲ್ಫು ಅಥವಾ ಇತ್ತು ಅಂದರೂ ಕೂಡ ನಾವು ಅದನ್ನು ಅಲ್ಲಿ ಕೂಡ ಹಾಕ್ಕೋಬೋದು. ಜಾಸ್ತಿ ಆದಷ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೋಬೇಕು. ಇನ್ನೂ ಒಂದು
ಯಾವುದೇ ಮಷಿನ್ ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಪಿಕ್ಚರ್ ಅನ್ನೋದು ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಇದೇನಿದ್ರು ಎಂಬ್ರಾಯ್ಡಿಂಗ್ ಮಷಿನ್ದು ತೋರಿಸಿದ್ದೀನಿ ನಾನು. ಈಗ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಸ್ಟಿಚ್ಚಿಂಗಿಗೆ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತಂದರೆ, ನಾನು ಯಾವಾಗಲೂ ಇದೇ ಥರನೇ ಯೂಸ್ ಮಾಡೋದು ನೋಡಿ. ಇಲ್ಲಿ ಇದಕ್ಕೂ ಅಷ್ಟೇ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಇಲ್ಲಿ ಹಾಕ್ಕೊಂಡಾಗ ಏನು ಮಾಡಬೇಕು ಅಂದರೆ, ಒಂದೊಂದಕ್ಕೆ ನಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಅದರಲ್ಲಿ ನಾವು ಈ ರೀತಿ ಇದನ್ನು ತಿರುಗಿಸ್ಕೋಬಹುದು. ಕರೆಕ್ಟಾಗಿ ನಮಗೆ ಮಷಿನ್ ಕಾಣಿಸ್ಬೇಕು ಆ ರೀತಿ ನೋಡಿ. ನಾನು ರಾಲ್ಸನ್ ಮಷಿನಿಗಾದರೆ ಈ ರೀತಿ ಹಾಕ್ಕೊಂಡಿರ್ತೀನಿ ಮೊಬೈಲ್. ಈ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿಯಾಗಿ ಇರುತ್ತೆ. ನಮಗೇನಿದ್ರು ಇದರಲ್ಲಿ ಮಷಿನ್ ಮಾತ್ರ ಕಾಣಿಸ್ಬೇಕು ಸ್ಟಿಚಿಂಗ್ದು ನೋಡಿ. ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ನಾವು ಕುತ್ಕೊಂಡಿರೋದಾಗಲಿ, ಚೇರ್ ಆಗಲಿ, ಬೇರೆ ಎಕ್ಸ್ಟ್ರಾ ಪ್ಲೇಸ್ ಏನು ಕಾಣಿಸ್ಬಾರ್ದು ಆ ರೀತಿಯಾಗಿ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ನೋಡಿ. ಇದನ್ನು ಹಿಂದ್ಗಡೆ ಹಾಕ್ಕೊಂಡಿದ್ದೀನಿ. ಈ ಮಷಿನ್ ಇಲ್ಲ ನನ್ನ ಹತ್ರ, ಇಷ್ಟು ದಿನ ಇತ್ತಲ್ಲ ಡಬಲ್ ಮಿಷಿನು, ಬ್ಲ್ಯಾಕ್ ಮಷಿನು, ಅದರಲ್ಲಾದರೂ ಕೂಡ ಇದೇ ಥರನೇ ಹಾಕ್ಕೊಳ್ಳೋದು. ಆನಂತರ ನೋಡಿ, ಈ ಟೇಬಲ್ ಇದೆಯಲ್ಲ, ನಾವು ಇಲ್ಲಿ ಬೇಕಿದ್ದರೂ ಕೂಡ ಹಾಕ್ಕೋಬೋದು. ಇಲ್ಲಿ ಬೇಕಿದ್ದು ಹಾಕ್ಕೊಂಡಾಗ ಏನಾಗುತ್ತೆ, ಈ ಮೊಬೈಲ್ನ ಚೇಂಜ್ ಮಾಡಬೇಕಾಗುತ್ತೆ, ಅಂದರೆ ರೊಟೇಟ್ ಮಾಡಬೇಕಾಗುತ್ತೆ. ಪ್ಲಸ್ ರೀತಿ ಇರಬೇಕು ನೋಡಿ. ಇಲ್ಲಿ ಹಾಕ್ಕೊಂಡಾಗ ಮೊಬೈಲ್ನ ನಮಗೆ ಕರೆಕ್ಟಾಗಿ ಕ್ಯಾಮ್ರಾ ಇದಕ್ಕೆ ಒಂದು ಸಲ ನಿಮಗೆ ಗೊತ್ತಾಗೋವರೆಗೂ ಆಮೇಲೆ ರೂಢಿ ಆಗಿಬಿಡುತ್ತೆ. ಅದೇ ನಾವು ಯಾವ ರೀತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆಗಲೇ ಇದಕ್ಕೆ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಆ ಸೈಡ್ ಆದರೂ ಹಾಕ್ಕೋಬೋದು. ಈ ಥರ ಮಷಿನ್ ಏನಿದೆ ಜಾಸ್ತಿ ವೈಬ್ರೇಟ್ ಆಗೋದಿಲ್ಲ. ರಾಲ್ಸನ್ ಮಷಿನ್ ಇದೆಯಲ್ಲ ತುಂಬ ವೈಬ್ರೇಟ್ ಆಗುತ್ತೆ ಸ್ಪೀಡ್ ಆದಾಗ. ಅದಕ್ಕೆ ನಮಗೆ ಬೇರೆ ಕಡೆ ಹಾಕ್ಕೊಳ್ಳೋದು ಆದಷ್ಟು ಬೆಟರ್ ಅಂತ ಹೇಳ್ತೀನಿ ನಾನು. ಈ ಮಷಿನ್ಗಾದರೆ ಬೇಕಿದ್ರೆ ನಾವು ಇಲ್ಲೇ ಫಿಕ್ಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಇನ್ನೂ ಒಂಥರದ್ದು ಏನಾದರೂ ಬೇರೆ ಥರ ನಾವು ಹಾಕ್ಕೊತೀವಪ್ಪ ಅನ್ನೋ ಹಾಗಿದ್ದರೆ ನೋಡಿ, ಈ ರೀತಿ ಸೋಫಾ ಇದೆಯಲ್ಲ, ನಾನು ಇದಕ್ಕೂ ಕೂಡ ಹಾಕ್ಕೊತೀನಿ. ಈ ಸೋಫಾದಕ್ಕೆ ಇಲ್ಲಿ ಹಾಕ್ಕೊಂಡು ಆವಾಗ ನಾವೆಷ್ಟೇ ಮಷಿನ್ನು ಜೋರಾಗಿ ಸ್ಪೀಡಾಗಿ ಮೂವ್ ಮಾಡಿದ್ರೂ ಕೂಡ ಅದು ವೈಬ್ರೇಟ್ ಆಗೋದಿಲ್ಲ. ಅದಕ್ಕೆ ನಾನು ಇದಕ್ಕೂ ಕೂಡ ಈ ಮೆಥಡಲ್ಲೂ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಂದರೆ, ಅದನ್ನೇ ನಾನು ಈ ಥರ ಸೋಫಾ ಅಥವಾ ಒಂದು ಟೇಬಲ್ಲು ಯಾವುದಕ್ಕಾದ್ರೂ ನಾವು ಹಾಕ್ಕೋಬೋದು. ಆ ರೀತಿ ಕೂಡ ಹಾಕ್ಕೋಬೋದು. ಇನ್ನು ಕಟಿಂಗ್ ವಿಡಿಯೋ ಹೇಗೆ ಅಂತ ನೋಡೋದಾದರೆ, ಕಟಿಂಗ್ದೇನು ತುಂಬಾ ಈಸಿ ಇದೆ. ಒಂದು ಟೇಬಲ್ ಇದ್ದರೆ ಸಾಕು, ಆ ಟೇಬಲ್ಗೆ ನಾವು ಫಿಕ್ಸ್ ಮಾಡ್ಕೋಬಹುದು. ಅದಕ್ಕೆ ಕರೆಕ್ಟಾಗಿ ನಮಗೆ ಎಲ್ಲಿ ನಾವು ಫಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಕಟಿಂಗ್ದು ಫುಲ್ ಕಾಣಿಸುತ್ತೆ ಅನ್ನೋದನ್ನು ನೋಡಿಕೊಂಡು, ಈಗ ಸ್ಟಿಚಿಂಗಿಗೆ ಹೇಗೆ ನಮಗೆ ಮಷಿನ್ ಕಾಣಿಸ್ಬೇಕು ಅಂತ ನಾವು ಫಿಕ್ಸ್ ಮಾಡ್ಕೊತೀವೋ ಅದಕ್ಕಾದ್ರೂ ಅಷ್ಟೇ ಅದೇ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಈಗ ಅದು ಕಟಿಂಗ್ ವಿಡಿಯೋಗೆ ಹೇಗೆ ಹಾಕ್ತೀನಿ ಅಂತ ನೋಡೋಣ ನೋಡಿ. ನಾನು ಕಟಿಂಗಿಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಮೊಬೈಲ್ ಹೇಗೆ ಕ್ಯಾಮ್ರಾ ಯಾವ ಕಡೆ ಇದೆ ಅಂತ ನೋಡಿ. ಕ್ಯಾಮ್ರಾ ಈ ಕಡೆ ಇದೆ, ಇದು ಕೂಡ ಬ್ಯಾಕ್ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡಾಗ ನಮಗೆ ಮೊಬೈಲ್ದು ಒಂದು ಲೈಟ್ ಕೂಡ ಬಂದಿರುತ್ತೆ ನೋಡಿ. ಕರೆಕ್ಟಾಗಿ ನಮಗೆ ಟೇಬಲ್ ಮಾತ್ರ ಕಾಣಿಸ್ಬೇಕು, ಇದರಲ್ಲಿ ಬೇರೆ ಯಾವುದೇ ಪ್ಲೇಸ್ ಕಾಣಿಸ್ಬಾರ್ದು ನೋಡಿ. ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಇದನ್ನು ಅಷ್ಟೇ ನಾನು ಈ ರೀತಿ ಟೇಬಲ್ಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಟೇಬಲ್ಗೆ ಹಾಕ್ಕೊಂಡು ಕೂಡ ನೀವು ಕಟಿಂಗ್ ಮಾಡ್ಬೋದು. ಸಪೋಸ್ ನಾವು ಕೆಳಗಡೆ ಕಟಿಂಗ್ ಮಾಡ್ತೀವಿ ಅಂದರೆ ಅದು ಕೂಡ ನಾನು ತೋರಿಸ್ತೀನಿ. ಈಗ ನಾವು ನೆಲದಲ್ಲಿ ಕಟಿಂಗ್ ಮಾಡ್ತೀವಿ, ಟೇಬಲ್ ಇಲ್ಲಪ್ಪ ಅನ್ನೋರು ನಾವು ನೆಲದಲ್ಲಿ ಕೂಡ ಕಟ್ ಮಾಡ್ಬೋದು ನೋಡಿ. ಇದನ್ನು ನಾನು ಈ ರೀತಿ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಇದು ಏನಿದೆ ಇದನ್ನು ನಾವು ಟೈಟ್ ಮಾಡಿದ್ರೆ ಕರೆಕ್ಟಾಗಿ ಅದಕ್ಕೆ ಈ ಟೇಬಲ್ಗೆ ಫಿಕ್ಸ್ ಆಗಿಬಿಡುತ್ತೆ ಅದು ನೋಡಿ. ಇಷ್ಟು ಆಗಿದೆ ಇದನ್ನು ಇಲ್ಲಿ ಕಟಿಂಗ್ ಮಾಡೋವಂಥ ಟೇಬಲ್ ಇದು. ಕಟಿಂಗ್ ಟೇಬಲ್ ಇಲ್ಲ ಅಂದರೂ ನೀವು ಕೆಳಗಡೆ ಕೂಡ ಕಟ್ ಮಾಡ್ಬೋದು, ಪರವಾಗಿಲ್ಲ. ಅದು ಕೂಡ ನಾನು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಕಟಿಂಗ್ ಟೇಬಲ್ಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್, ನಾವು ಕೆಳಗಡೆ ನೆಲದಲ್ಲಿ ಕಟ್ ಮಾಡ್ತೀವಿ, ನಮ್ಮ ಹತ್ರ ಟೇಬಲ್ ಇಲ್ಲ ಅನ್ನೋರು ಈ ರೀತಿ ಟ್ರೈಪಾಡ್ ಬೇಕಾಗುತ್ತೆ ನೋಡಿ. ದೂರದಿಂದ ತೋರಿಸ್ತೀನಿ ನಾನು. ಈ ರೀತಿಯಾಗಿರುತ್ತೆ ಅದು. ಇದಕ್ಕೆ ಒಂದು ರಿಂಗ್ ಲೈಟ್ ಕೂಡ ಇರುತ್ತೆ.
ಇದೇನು ತುಂಬಾ ಇವ್ಯಾವುದೂ ಅಷ್ಟೇ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರೋ ಅಂಥದ್ದಲ್ಲ. ಏನು ತೊಗೊಂಡ್ರು ಒಂದು 300-400 ರೂಪಾಯಿ ಅಷ್ಟೇ ಇದೆ ಇದು. ಇದಕ್ಕೆ ನೋಡಿ ಈ ಥರ ಬಟನ್ಸ್ ಇರುತ್ತೆ. ಇದರಲ್ಲಿ ಈ ರೀತಿ ನಾವು ಕಲರ್ ಶೇಡ್ನ ಇದರಲ್ಲಿ ಮಾಡ್ಕೋಬೋದು. ಇದು ಆನ್ ಆಫ್ ಮಾಡೋದು. ಇದು ಕಲರ್ ಶೇಡ್ 3 ಥರ ಕಲರ್ಸ್. ಈ ಲೈಟ್ ಏನಿದೆ ಇದು 3 ಥರ ಬರುತ್ತೆ ಇದರಲ್ಲಿ. 3 ಥರದಲ್ಲಿ ಯಾವ್ದು ಬೇಕಾದ್ರೂ ಸೆಟ್ಟಿಂಗ್ ಮಾಡ್ಕೋಬೋದು. ಇದು ಏನಿದೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು, ಈ ಪ್ಲಸ್ ಮಾಡಿದಾಗ ಇನ್ನೂ ಬ್ರೈಟ್ ಜಾಸ್ತಿ ಆಗುತ್ತೆ. ಇದು ಮೈನಸ್ ಪ್ಲಸ್ ಮಾಡಿದಾಗ ಸ್ವಲ್ಪ ಬ್ರೈಟ್ನೆಸ್ ಈ ರಿಂಗ್ ಲೈಟ್ದು ಕಡಿಮೆ ಆಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಕಲರ್ಸು ಯಾವ್ದು ಬೇಕಿದ್ರೂ ನಾವು ಇದರಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡಿ ಈಗ ಒಂಥರ ಬೇರೆ ಕಲರ್ ಆಯಿತು, ಇದು ಒಂಥರ ಕಲರ್ ಆಯಿತು. ನಾವು ಯಾವ ಥರ ಬಟ್ಟೆ ಸ್ಟಿಚ್ ಮಾಡ್ತೀವೋ ಅದ್ರ ಮೇಲೆ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇದಕ್ಕೆ ಯಾವ ಥರ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆಯಾ? ಕೆಳಗಡೆ ಈಗ ನಾನು ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಕರೆಕ್ಟಾಗಿ ಇಷ್ಟು ಕಾಣಿಸುತ್ತೆ. ಇದರಲ್ಲೇ ನಾವು ಕಟಿಂಗ್ ವಿಡಿಯೋನ ಮಾಡ್ಕೋಬೇಕಾಗತ್ತೆ. ಆನಂತರ ಸಪೋಸ್ ನಾವು ಕುತ್ಕೊಂಡಿರೋದು ಕಾಣಿಸ್ತಾ ಇದೆ, ನಮ್ಮದು ಕಾಲು ಕಾಣಿಸ್ತಾ ಇದೆ ಅನ್ನೋ ಹಾಗಿದ್ದರೆ ಅದನ್ನು ನಾವು ಎಡಿಟ್ ಮಾಡ್ತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅದನ್ನು ತೆಗಿಬೇಕಾಗತ್ತೆ. ಎಡಿಟಲ್ಲೇ ನಾವು ಯಾವ ರೀತಿ ಬೇಕಿದ್ರೂ ಮಾಡ್ಕೋಬೋದು. ಈಗ ನಾನು ಫಿಕ್ಸ್ ಮಾಡಿರೋ ಕ್ಯಾಮ್ರಾ ಬಂದು ಕರೆಕ್ಟಾಗಿ ಇಷ್ಟಕ್ಕಿದೆ. ನಾನು ಈಗ ಇಲ್ಲಿ ಕಟಿಂಗ್ ಮಾಡಿದ ನಂತರ ಎಡಿಟ್ ಮಾಡುವಾಗ ಸಪೋಸ್ ಈಗ ನೋಡಿ ನಂದು ಇಲ್ಲಿ ಕಾಲು ಕಾಣಿಸ್ತಾ ಇದೆ, ಇದು ಕಾಲು ಕಾಣಿಸ್ಬಾರ್ದು ಅಂದರೆ ನಾವು ಎಡಿಟಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ಇದೇನು ಅಷ್ಟೇ. ಇಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಇದು ಕೊಟ್ಟಿರ್ತಾರೆ. ಇದು ಏನಿದೆ ಇದರದ್ದು ಲೈಟ್ದು ನಮಗೆ ಇನ್ನೂ ಎಷ್ಟು ಅಪ್ ಬೇಕು ಡೌನ್ ಬೇಕು ಅನ್ನೋದನ್ನು ಮಾಡ್ಕೋಬೋದು. ನಮಗೆ ಕರೆಕ್ಟಾಗಿ ಲೈಟಿಂಗ್ಸ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನಿದೆ ಇದನ್ನು ಲೂಸ್ ಮಾಡಿಕೊಂಡಾಗ ನಮಗೆ ಯಾವ ಕಡೆಗೆ ಬೇಕಿದ್ದರೂ ಇದು ಲೈಟ್ ಇದೆಯಲ್ಲ ತಿರುಗುತ್ತೆ. ನಾವು ಟ್ರೈಪಾಡ್ ಯಾವ ಕಡೆ ಒಂದೊಂದು ಕಡೆ ಜಾಗ ನಮಗೆ ಸಣ್ಣ ಜಾಗ ಇದ್ದಾಗ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದು ಈ ಥರ ತಿರುಗಿಸ್ಕೋಬೋದು. ಆನಂತರ ಇಲ್ಲಿ ಒಂದಿದೆ ನೋಡಿ, ಇದೇನಿದೆ ಈ ರಾಡ್ ಹೈಟ್ ಜಾಸ್ತಿ ಅಥವಾ ಕಡಿಮೆ ಆ ರೀತಿ ಮಾಡುವಂಥದ್ದು. ಇದು ಹೈಟ್ ಬೇಕಂದರೆ ಹೈಟ್ ಜಾಸ್ತಿ ಆಗುತ್ತೆ, ಇನ್ನೂ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬಹುದು. ಆನಂತರ ಇಲ್ಲೊಂದಿದೆ ನೋಡಿ, ಇದೇನಿದೆ ಇದು ಕರೆಕ್ಟಾಗಿ ಕೂರಿಸ್ಲಿಕ್ಕೆ ಅಂತ ಇರುತ್ತೆ. ಇದನ್ನೇನಾದರೂ ತುಂಬ ನಾವು ಅಗಲ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅದು ಈ ಥರ ಹಿಂಗೆ ಅಲ್ಲಾಡ್ತಿರುತ್ತೆ. ಇದನ್ನು ನಾವು ಸ್ವಲ್ಪ ಅಗಲ ಮಾಡ್ಕೋಬೇಕು, ಹೈಟು ಜಾಸ್ತಿ ಕಡಿಮೆ ಬೇಕು ಅಂದರೂ ಕೂಡ ಇದರಲ್ಲೆಲ್ಲ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ನಮಗೆ ಒಂದು ಟ್ರೈಪಾಡ್ ಇತ್ತು ಅಂದ್ರೂ ಸಾಕು, ಅದರಲ್ಲೇ ನಾವು ಎಲ್ಲ ಥರದ್ದನ್ನು ಮಾಡ್ಕೋಬೋದು. ಹಾಗೆಯೇ ನಾನು ಯೂಸ್ ಮಾಡೋದು ಸಿಂಪಲ್ಲಾಗಿರೋಂಥ ಮೈಕ್ ಕೂಡ, ಅದು ಹೇಳಿದ್ನಲ್ಲ ನಾನು, ನಂದು ಟ್ರೈಪಾಡು ಮೈಕು ಎಲ್ಲ ಸೇರಿದ್ರೆ 1000 ರೂಪಾಯಿ ಕೂಡ ಆಗಿಲ್ಲ. ಅದು ಅಷ್ಟರಲ್ಲೇ ನಾನು ತೊಗೊಂಡಿರೋದು. ಇದರಲ್ಲಿನೇ ನೀವು ವ್ಲಾಗ್ ವಿಡಿಯೋ, ಕುಕ್ಕಿಂಗ್ ವಿಡಿಯೋ, ವ್ಲಾಗ್ ವಿಡಿಯೋ ಒಂದು ಹತ್ರ ಮಾತ್ರ ಇರುವಂಥದ್ದು ಈ ಟ್ರೈಪಾಡು. ಇದರಿಂದ ನೀವು ಕಟ್ಟಿಂಗು, ಸ್ಟಿಚಿಂಗ್ ವಿಡಿಯೋ ಅಥವಾ ಕುಕ್ಕಿಂಗ್ ವಿಡಿಯೋ ಮಾಡ್ಕೋಬೋದು. ಈಗ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಈ ಟ್ರೈಪಾಡಲ್ಲಾದರೆ ನಾವು ಕುಕ್ಕಿಂಗ್ ವಿಡಿಯೋ ಕೂಡ ಇದರಲ್ಲಿನೇ ನಾವು ಮಾಡ್ಬೋದು. ನೋಡಿ ಇನ್ನೂ ಒಂದು ಟ್ರೈಪಾಡ್ ಇದೆ ನನ್ನ ಹತ್ರ, ಚಿಕ್ಕದು. ಅದು ತುಂಬಾ ನನಗೆ ಇಷ್ಟ. ಅದು ಈಗ ನನ್ನ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ, ಅದು ತುಂಬ ಚಿಕ್ಕದಾಗಿರೋಂಥ ಟ್ರೈಪಾಡ್. ಅದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಮೈಕು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇನ್ನೂ ಒಂದು ಚಿಕ್ಕದಾಗಿ ಏನಾದರೂ ಮಷಿನ್ ಬಗ್ಗೆ ಹೇಳಬೇಕಾದ್ರೆ ಈ ರೀತಿ ಚಿಕ್ಕದಾಗಿರೋವಂಥದ್ದನ್ನು ನಾನು ಯೂಸ್ ಮಾಡ್ತೀನಿ. ಇದು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ಎಲ್ಲವೂ ನಿಮಗೆ ಈಸಿಯಾಗಿ ಆನ್ಲೈನಲ್ಲೇ ಸಿಗ್ತವೆ, ನೀವು ಅಲ್ಲೇ ಸರ್ಚ್ ಮಾಡಿ ತೊಗೋಬೋದು, ಇರ್ತವೆ ಅವು. ನೋಡಿ ಈ ರೀತಿ ಇದನ್ನು ನಾವು ಎಷ್ಟು ದೊಡ್ಡದು ಸಣ್ಣದು ಬೇಕಿದ್ದರೂ ಇದರಲ್ಲಿ ಮಾಡ್ಕೋಬೋದು. ಸೆಲ್ಫಿ ಸ್ಟಿಕ್ ಅಂತಾರಲ್ಲ ಆ ರೀತಿಯಾಗಿ ಇರುತ್ತೆ. ಇದರಿಂದ ವಿಡಿಯೋನೂ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಇದರಿಂದ ನೀವು ನಾನು ವ್ಲಾಗ್ ವಿಡಿಯೋ ಮಾಡ್ತೀನಿ ಅನ್ನೋ ಹಾಗಿದ್ದರೆ ಈ ಟ್ರೈಪಾಡ್ ನಿಮಗೆ ಯೂಸ್ ಆಗುತ್ತೆ. ಇದು ಕೂಡ ನಾನು ಜಾಸ್ತಿ ಯೂಸ್ ಮಾಡೋದಂದರೆ ಇದೇ ಟ್ರೈಪಾಡ್ನ. ಆನಂತರ ಈಗೇನು ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಅದನ್ನು ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ನೋಡಿ ಇಷ್ಟು ಚಿಕ್ಕದಾಗಿ ಕೂಡ ನಾವು ಮಡಚಿ ಇಡ್ಬೋದು.
ಇದರಲ್ಲೂ ಕೂಡ ನಮಗೆ ಲೈಟಿಂಗ್ಸ್ ಇರುತ್ತೆ ಚಿಕ್ಕದಾಗಿ. ಇದನ್ನು ಇಲ್ಲಿ ಸೈಡಿಗೆ ಕೊಟ್ಟಿರ್ತಾರೆ ನೋಡಿ, ಇದರಲ್ಲಿ ಚಾರ್ಜ್ ಇಟ್ಕೋಬೇಕಾಗುತ್ತೆ. ಇದು ಕೂಡ ಸಣ್ಣದಾಗಿ ಇಲ್ಲಿ ಸಣ್ಣದಾಗಿ ಒಂದು ಬಲ್ಬ್ ಬರುತ್ತೆ. ಇದರಿಂದ ನಾವು ಇಲ್ಲಿ ಹಾಕ್ಕೋಬೋದು ನೋಡಿ. ಇಲ್ಲಿ ಈ ರೀತಿ ಎಳೆದು ಮೊಬೈಲ್ ಹಾಕ್ಕೋಬೋದು ಇದರಲ್ಲಿ. ಇದನ್ನು ನಾವು ಲೂಸ್ ಮಾಡಿಕೊಂಡ್ರೆ ಇದು ಯಾವ ರೀತಿ ನಮಗೆ ರೊಟೇಟ್ ಆಗುತ್ತೆ ನೋಡಿ. ಇದು ನೋಡಿ, ಯಾರು ಎಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆದಷ್ಟು ನೀವು ಸ್ಟಾರ್ಟ್ ಮಾಡ್ಬೋದು. ತುಂಬ ಕಡೆ ಒಂದು ಮೊಬೈಲ್ ಇದ್ದರೆ ಸಾಕು, ಹಾಗೆಯೇ ಒಂದು ಟ್ರೈಪಾಡ್ ಇದ್ದರೆ ಸಾಕು. ನಿಮಗೆ ಈಸಿಯಾಗಿ ನೀವೇ ಮನೆಯಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಎಡಿಟ್ ಮಾಡೋದನ್ನು ಒಂದು ಸ್ವಲ್ಪ ಕಲಿಬೇಕಾಗತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ ಎಲ್ಲರಿಗೂ ಎಲ್ಲದೂ ಗೊತ್ತಿರೋದಿಲ್ಲ. ನನಗೂ ಕೂಡ ಈಗಲೂ ಸರಿಯಾಗಿ ಇನ್ನೂ ಮಾತಾಡೋಕ್ಕೆ ಬರಲ್ಲ. ನನ್ನಂಥವಳೆ ನಾನು ಮಾಡ್ತಾಯಿದ್ದೀನಿ ಅಂದಾಗ ನೀವು ಆರಾಮವಾಗಿ ಮಾಡ್ಬೋದು. ನೀವು ಕೂಡ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಆದಷ್ಟು ಸ್ಟಾರ್ಟ್ ಮಾಡಿ. ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಮೈಕ್ ಇಷ್ಟಿದೆ. ಇದನ್ನು ಏನಿದೆ ನಾವು ಮೊಬೈಲ್ಗೆ ಹಾಕೋ ಅಂಥ ಪಿನ್ ಇದು. ಇದನ್ನು ನಮ್ಮ ಸ್ಯಾರಿ, ಬ್ಲೌಸು, ನೈಟಿ, ಡ್ರೆಸ್ಸು ಯಾವುದು ಹಾಕ್ಕೊಂಡಿರ್ತೀವೋ ಅದಕ್ಕೆ ಈ ರೀತಿ ಕ್ಲಿಪ್ಪಲ್ಲಿ ಇದನ್ನು ಅಟ್ಯಾಚ್ ಮಾಡುವಂಥದ್ದು. ಇದು ವಯರ್ ಇದೆ, ವಯರ್ಲೆಸ್ ಕೂಡ ಸಿಗುತ್ತೆ. ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು. ನೆಕ್ಸ್ಟು ಇನ್ನು ಯೂಟ್ಯೂಬ್ ಪೇಮೆಂಟ್ ಹೇಗೆ ಬರುತ್ತೋ ಅನ್ನೋದನ್ನು ನೋಡಿಕೊಂಡು ನಾನು ಇನ್ನೂ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಆವಾಗ ನಾನು ಏನೇನು ತೊಗೊತೀನೋ ಅದನ್ನೆಲ್ಲ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ನಾನು ಏನು ಟೈಲರಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ನಾನು ಯೂಸ್ ಮಾಡೋ ಅಂಥದ್ದನ್ನು ನಾನು ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಇದೇ ಥರನೇ ವಿಡಿಯೋ ಶೂಟ್ ಮಾಡೋದು ನೋಡಿ. ಇದೇ ಮೈಕ್ ನಾನು ಯೂಸ್ ಮಾಡೋದು. ವಾಯ್ಸ್ ಏನು ಕ್ಲಿಯರ್ ಇರಲ್ಲ, ಆದರೂ ಪರವಾಗಿಲ್ಲ, ಮುಂದಕ್ಕೆ ತೊಗೊಂಡ್ರೆ ಆಯಿತು ಅಂತ. ಯಾಕೆಂದರೆ ಕಡಿಮೆ ಪ್ರೈಸಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ನಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಅದರಲ್ಲಿ ಬೇಕಿದ್ರೆ ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಲ್ವ. ಈಗಲೇ ಸ್ಟಾರ್ಟಿಂಗೇ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಅದರಿಂದ ಲಾಸ್ ಮಾಡ್ಕೊಳ್ಳೋದು ಯಾಕೆ, ಬಂದ ಮೇಲೆ ನೋಡಿದ್ರೆ ಆಯಿತು ಅಂತ ನಾನು ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂಚೂರಾದರೂ ಯೂಸ್ ಆಗಿದೆ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಆದಷ್ಟು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.